ओम शांति। इंदिन मुरली दिनांक 17 डिसेंबर 2025 मुरली महावाक्यಗಳು मीठे बच्चे। तुम्हें मनसा वाचा कर्मणा बहुत बहुत खुशी में रहना है, सबको खुश करना है, किसी को भी दुख नहीं देना है। ಮಧುರ ಮಕ್ಕಳೇ, ತಾವು ಮನಸ ವಾಚ ಕರ್ಮಣ ಬಹಳ ಬಹಳ ಖುಷಿಯಲ್ಲಿರಬೇಕಾಗಿದೆ. ಎಲ್ಲರಿಗೂ ಖುಷಿಯನ್ನು ಕೊಡ್ರಿ, ಯಾರಿಗೂ ಎಂದಿಗೂ ದುಃಖವನ್ನು ಕೊಡಬೇಡ್ರಿ. ಬಾಬಾರ ಈ ಒಂದು ಮಹಾವಾಕ್ಯದಲ್ಲಿ ಬಹಳ ಸೂಕ್ಷ್ಮತೆ ಇದೆ, ಬಹಳ ಗುಹ್ಯತೆ ಇದೆ. ಬಾಬಾ ಹೇಳ್ತಾರೆ ಮನಸ ವಾಚ ಕರ್ಮಣ ಅಂದರೆ ಮನಸ ವಾಚ ಕರ್ಮಣ ಇವು ಮೂರು ರೋಲ್ನಲ್ಲಿವೆ. ಅದಕ್ಕೆ ಬಾಬಾ ಹೇಳ್ತಾರೆ ಯಾವತ್ತಿಗೂ ಖುಷಿಯಿಂದ ಇರ್ರಿ. ಅರ್ಥಾತ್ ಸದಾ ನೆನಪಿರಲಿ, ನಾನು ಆತ್ಮ ಇದ್ದೀನಿ ಹಾಗೂ ನಾ ಆತ್ಮ ಇರೋದೇ ಸದಾ ಖುಷ್. ನಾ ಸದಾ ಖುಷಿಯಿಂದ ಇದ್ದೀನಿ ತಂದಮೇಲೆ ಯಾವಾಗ ಮನಸ್ಸಿನ ಮೂಲಕ ಸಂಕಲ್ಪಗಳನ್ನು ಮಾಡ್ತಿದೆಯಾ ತಂದಮೇಲೆ ಯಾವ ಮನಸ್ಸನ್ನು ಉಪಯೋಗ ಮಾಡ್ರಿ? ಒಂದಿದೆ ಆತ್ಮನ ಮೂಲ ಮನಸ್ಸು, ಒರಿಜಿನಲ್ ಮನಸ್ಸು, ಯಾವುದು ಸತ್ಯುಗದಲ್ಲಿ ಇತ್ತು, ಶುದ್ಧ ಮನಸ್ಸು. ಆಮೇಲೆ ಇನ್ನೊಂದು ಮನಸ್ಸು ದ್ವಾಪರ ಯುಗದಿಂದ ದೇಹಬಾನಕ್ಕೆ ವಶೀಭೂತ ಆಗಿರುವಂತಹ ಮನಸ್ಸು. ಈಗ ಖುಷ್ ಇರಬೇಕು ಅಂತಂದರೆ ದೇಹಬಾನದ ಮನಸ್ಸನ್ನು ಕೇವಲ ಡಿಟ್ಯಾಚ್ ಆಗಿ ನೋಡ್ತಾ ಮೂಲ ಆತ್ಮ ಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ಆತ್ಮನ ಮೂಲ ಮನಸ್ಸಿನ ಶುಭ ಭಾವ ಸದಾ ಖುಷಿ ಇದೆ, ಸದಾ ವೈಬ್ರೇಷನ್ ಸಂತುಷ್ಟವಾಗಿರುವಂಥದ್ದಿದೆ. ಅಂದಮೇಲೆ ಬಾಬಾ ಹೇಳ್ತಾರೆ ನೀವು ಮನಸ್ಸಿನಿಂದಲೂ ವಾಚಾದಿಂದ ಕರ್ಮದಿಂದಲೂ ಕೂಡ ಬಹಳ ಖುಷಿಯಿಂದಿರಬೇಕು. ಯಾಕೆ ಅಂದರೆ ನಿಮಗೆ ಈ ಸತ್ಯ ಗೊತ್ತಾಗಿದೆ, ಇಲ್ಲಿ ನಡೀತಾ ಇರುವುದು ಯಾವುದೇ ಒಂದು ಪರಿಸ್ಥಿತಿ ಮಾತು ನಿಮ್ಮ ಮೇಲೆ ಪ್ರಭಾವಿತ ಆಗಬಾರ್ದು. ಯಾಕಾಗಬಾರ್ದು? ಯಾಕಂದರೆ ಇದೊಂದು ವಿಶ್ವ ನಾಟಕ ನಡೀತಾ ಇದೆ. ಈ ವಿಶ್ವ ನಾಟಕದ ಮಾತುಗಳು ಯಾವಾಗ ಸ್ವಯಂನ ಮನಸ್ಸಿನ ಮೇಲೆ ಪ್ರಭಾವಿತ ಆಗೋದಿಲ್ವೋ ಆಗ ಈ ಮನಸ್ಸು ಸದಾ ಖುಷಿಯಿಂದ ಇರಲಿಕ್ಕೆ ಸಾಧ್ಯದ. ಮನಸ್ಸು ಖುಷಿಯಿಂದ ಇದ್ದಾಗ ಕರ್ಮವು ಮತ್ತು ಮಾತುಗಳು ಕೂಡ ಬಹಳ, ನಮ್ಮ ಮಾತಿನಲ್ಲೂ ಖುಷಿ ಇರ್ತದ, ಕರ್ಮದಲ್ಲೂ ಖುಷಿ ಇರ್ತದೆ. ಅಂದಮೇಲೆ ಬಾಬಾ ಹೇಳ್ತಾರ ಎಲ್ಲರಿಗೂ ಖುಷಿ ಕೊಡ್ರಿ, ಯಾರಿಗೂ ದುಃಖ ಕೊಡಬೇಡ್ರಿ. ಇದು ಬಹಳ ಸೂಕ್ಷ್ಮ ಗುಹ್ಯ ಮಾತು. ಎಲ್ಲರಿಗೂ ಖುಷಿ ಕೊಡ್ರಿ ಅಂತಂದ್ರೆ ಎಲ್ಲ ರೋಲ್ಗಳ ಪಾರ್ಟ್ ಬೇರೆ ಬೇರೆ ಇದೆ. ಅವರೆಲ್ಲರಿಗೂ ಖುಷಿ ಕೊಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಈಗಾಗಲೇ ಮನವರಿಕೆ ಆಗಿದೆ ಈ ಮನಸ್ಸಿಗೆ. ಹಾಗಾದ್ರೆ ಎಲ್ಲರಿಗೂ ಖುಷಿ ಕೊಡ್ರಿ, ದುಃಖ ಕೊಡಬೇಡ್ರಿ ಅನ್ನೋದ್ರ ಮೂಲ ಅರ್ಥ ಏನಿದೆ ಅಂದರೆ ಎಲ್ಲ ಆತ್ಮರು ಮೂಲ ರೂಪದಲ್ಲಿ ಸುಖ ಸ್ವರೂಪ್, ಖುಷ್ ಸ್ವರೂಪ್ ಇದ್ದಾರೆ. ರೋಲ್ ಭಲೆ ರೋಗಿ ಇರಲಿ, ರೋಲ್ನಲ್ಲಿ ದುಃಖನೇ ಇರಲಿ, ರೋಲ್ನಲ್ಲಿ ಬಡತನನೇ ಇರಲಿ, ರೋಲ್ನಲ್ಲಿ ಯಾವುದೇ ರೀತಿಯ ಚಿಂತೆ ಇರಲಿ, ರೋಲ್ ಸತ್ಯ ಅಲ್ಲ, ಪಾತ್ರ ಸತ್ಯ ಅಲ್ಲ. ಸತ್ಯ ಅವರೊಳಗಡೆ ಇರುವಂತಹ ಗುಪ್ತವಾಗಿರುವಂತಹ ನಿರಾಕಾರ ಆತ್ಮ. ಆತ್ಮ ಸದಾ ಖುಷಿದೆ, ಆತ್ಮ ಸದಾ ಸಂತುಷ್ಟಿದೆ, ಸುಖ ಸ್ವರೂಪಿದೆ. ಯಾರೇ ಏನೇ ನನ್ನ ಎದುರುಗಡೆ ರೋಲ್ ಬಂದಿದೆ, ಅವರು ದುಃಖನೇ ಹೇಳ್ಕೊತಿದ್ದಾರೆ, ಚಿಂತೆನೇ ಹೇಳ್ಕೊತಿದ್ದಾರಂದ್ರೆ ಭಲೇ ಕೇಳ್ರಿ, ಭಲೇ ನೋಡ್ರಿ, ಆದರೆ ಇದು ಸತ್ಯ ಅಲ್ಲ ಅನ್ನುವಂಥದ್ದನ್ನು ಪಕ್ಕಾ ಮಾಡಿಕೊಡ್ರಿ. ಯಾಕೆ ಅಂದರೆ ನಮ್ಮ ಲೌಕಿಕ ತಾಯಿ ಇವರಿಗೆ ಈ ಥರ ಆರಾಮ ಯಾಕೆ ತಪ್ಪಿತು, ಅಥವಾ ಅಪ್ಪಾಜಿಗೆ ಯಾಕೆ ಹಿಂಗಾಯ್ತು, ಅಥವಾ ತಂಗಿಗೆ ಯಾಕೆ ಹಿಂಗಾಯ್ತು ಅಂದರೆ ಇದು ಏನಾಯಿತು, ನಾನು ಅವರೊಳಗಿರುವಂತಹ ದುಃಖವನ್ನು, ರೋಲ್ ಒಳಗಿರುವಂತಹ ದುಃಖವನ್ನು ರಿಯಲ್ ಅಂತ ತಿಳ್ಕೊಂಡಿದ್ದೀನಿ. ರಿಯಲ್ ಅಂತ ತಿಳ್ಕೊಂಡು ಸ್ವಯಂ ಅವರ ದುಃಖಕ್ಕೆ ನಾ ಪ್ರಭಾವಿತ ಆಗ್ತಿದ್ದೀನಿ ಮತ್ತು ಖುದ್ ನಾನು ಕೂಡ ರಿಲೇಷನ್ ಕಾನ್ಷಿಯಸ್ ಅಥವಾ ರೋಲ್ ಕಾನ್ಷಿಯಸ್ನಲ್ಲಿ ಬಂದು ದುಃಖದ ಫೀಲ್ ಮಾಡ್ತಿದ್ದೀನಿ. ಅಂದ್ರೆ ಆಟೋಮೆಟಿಕಲ್ಲಿ ದುಃಖದ ವೈಬ್ರೇಷನ್ನೇ ಕೊಡ್ತಾ ಇದ್ದೀನಿ. ಅಂದಮೇಲೆ ಬಾಬಾ ಹೇಳ್ತಾರೆ ದುಃಖ ಕೊಡಬೇಡ್ರಿ, ಸುಖನೇ ಕೊಡ್ರಿ, ಖುಷಿನೇ ಕೊಡ್ರಿ. ಅರ್ಥಾತ್ ಯಾರೇ ಈಗ ಲೌಕಿಕ ತಾಯಿಯವರಿಗೆ ಬಹಳ ಆರಾಮಿಲ್ಲ, ಲೌಕಿಕ ಅಪ್ಪಾಜಿಗೆ ಬಹಳ ಆರಾಮಿಲ್ಲ ಅಂತಂದ್ರೆ ಎಷ್ಟೇ ಆರಾಮಿಲ್ಲ ಅಂದರೂ ಭಲೇ ಹೆಲ್ಪ್ ಮಾಡ್ರಿ, ಭಲೇ ಅವರಿಗೆ ಏನೆಲ್ಲ ಮಾಡ್ರಿ, ಅದರ ಒಳಗಡೆ ಗೊತ್ತಿರಲಿ ಇದು ಆರಾಮ್ ತಪ್ಪಿರುವುದು ಸತ್ಯ ಅಲ್ಲ. ಯಾಕಂದರೆ ಇದು ಪಾತ್ರದಲ್ಲಿ ಆರಾಮ್ ತಪ್ಪುವಂಥದ್ದು ಆ್ಯಕ್ಟಿಂಗ್ ಮಾಡಬೇಕಾಗಿದೆ. ಅವರು ಡ್ರಾಮಾ ಅನುಸಾರ, ಸ್ಕ್ರಿಪ್ಟ್ ಅನುಸಾರ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ.
ಆದರೆ ಈ ಆ್ಯಕ್ಟಿಂಗಿಗೆ ಶಕ್ತಿ ಕೊಡುವಂಥ ಒಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಸದಾ ಸುಖ ಸ್ವರೂಪ್ ಇದೆ ಎನ್ನುವಂಥ ಸ್ಮೃತಿ ಇತ್ತು ಅಂತಂದರೆ ಜರೂರ್ ಖುದ್ ನಾನು ಖುಷಿಯಿಂದ ಇರ್ತೀನಿ, ನನ್ನ ಮಾತು ಖುಷಿದಿರ್ತದ, ನನ್ನ ಕರ್ಮದಲ್ಲೂ ಖುಷಿ ಇರ್ತದ. ಯಾರನ್ನ ನಾನು ನೋಡ್ತಾ ಇದ್ದೀನಿ, ಅವ್ರ ಪತ್ನಿ ರೋಲ್ ಇರಲಿ, ಮಗಳ ರೋಲ್ ಇರಲಿ, ಮಗನ ರೋಲ್ ಇರಲಿ, ಅಪ್ಪ ಅಮ್ಮನ ರೋಲ್ ಇರಲಿ, ಏನೇ ಇರಲಿ, ಆದರೆ ರೋಲ್ನಲ್ಲಿ ಚಿಂತೆ ದುಃಖ ಕಲಿಯುಗನುಸಾರ ಇದೆ, ಫಿಕ್ಸ್ಡ್ ಇದೆ. ಅಂದಮೇಲೆ ಒಳಗಡೆ ಇರುವಂಥ ಆತ್ಮ ದುಃಖಿ ಅಲ್ಲ, ಸುಖ ಸ್ವರೂಪ್ ಇದೆ, ಖುಷ್ ಸ್ವರೂಪ್ ಇದೆ ಅನ್ನೋ ಸ್ಮೃತಿ ಇತ್ತು ಅಂದರೆ ಈ ವೈಬ್ರೇಷನ್ ಅವರಿಗೂ ಕೂಡ ಖುಷಿಯ ತರಂಗವನ್ನು ಹುಟ್ಟಿಸ್ತದ. ಕೆಲವು ಸಮಯದವರೆಗೆ ಅವರಿಗೆ ದುಃಖದಿಂದ ನ್ಯಾರ ಆಗುವಂಥ ಶಕ್ತಿನೂ ಸಿಗ್ತದೆ. ಇದಕ್ಕಂತಾರೆ ಬಾಬಾ ಖುಷಿ ಕೊಡೋದು, ದುಃಖವನ್ನು ಕೊಡದೇ ಇರೋದು. ರೋಲ್ ನೋಡಿ ಪಾಪ ಅಂತ ಅನ್ನೋದು, ತ್ರಾಸ ಮಾಡ್ಕೊಳ್ಳೋದು ದುಃಖ ಕೊಡೋದಾಗಿದೆ. ಇನ್ನು ರೋಲ್ ಸತ್ಯ ಅಂತ ತಿಳಿಯದೆ ಅವರೊಳಗಿರುವಂಥ ಆತ್ಮ ಸತ್ಯವನ್ನು ನೋಡುವುದು, ಇದಾಗಿದೆ ಸುಖ ಕೊಡೋದು, ಖುಷಿ ಕೊಡುವಂಥದ್ದು. ಪ್ರಶ್ನೆ, ಡಬಲ್ ಅಹಿಂಸಕ್ ಬನ್ನೆ ವಾಲೆ ಬಚ್ಚೋं को कौन सा ध्यान रखना है? ಡಬಲ್ ಅಹಿಂಸಕರಾಗುವಂಥ ಮಕ್ಕಳು ಯಾವ ಒಂದು ಗಮನ ಧ್ಯಾನವನ್ನು ಇಡಬೇಕಾಗಿದೆ? ಉತ್ತರ, ಮೊದಲೇ ಮಾತು, ಧ್ಯಾನ್ ರಖನಾ ಹೇ ಕಿ ऐसी कोई वाचा मुख से न निकले जिससे किसी को भी दुख हो. ಇಂಥ ಮಾತು ನಮ್ಮ ಶಬ್ದದಿಂದ ಬರಬಾರ್ದು, ಅದು ಅವರಿಗೆ ದುಃಖ ಆಗುವಂಥದ್ದು. ಅಂದರೆ ರೋಲ್ನಲ್ಲಿ ಯಾರಾದ್ರೂ ದುಃಖಿ ಅದಾರ, ಚಿಂತಿತ ಅದಾರ, ನಿರಾಶ್ ಅದಾರ ಅಂತಂದ್ರೆ ಪಾಪ ನಿಮ್ಗೆ ಹಿಂಗೆ ಬರಬಾರ್ದಾಗಿತ್ತು ಅಂತೇನಾದರೂ ನಾವು ಅಂತೀವಂದ್ರೆ ಬಾಬಾ ಹೇಳ್ತಾರ, ಅಂದ್ರೆ ಅದು ನಿನಗೆ ರಿಯಲ್ ಅನ್ನಿಸ್ತಾ ಇದೆಯಾ ಅಂತಾರೆ ಬಾಬಾ. ಇದೊಂದು ನಾಟಕ, ಇದೊಂದು ಆ್ಯಕ್ಟಿಂಗ್. ಅದ್ರ ಬದಲಾಗಿ ಅವರಿಗೆ ಪ್ರೇರಣೆ ಕೊಡುವಂತಹ, ಶಕ್ತಿ ತುಂಬುವಂಥ ಮಾತನ್ನು ಹೇಳ್ಬೋದಲ್ಲ. ಏನೇ ಬಂದ್ರೂ ಇದು ಕರ್ಮದ ಭೋಗ್ ಚುಕ್ತು ಆಗ್ಲಿಕ್ಕೆ ಬಂದಿದೆ, ಹೊರಟು ಹೋಗ್ಲಿಕ್ಕೆ ಬಂದಿದೆ, ಬಸ್ ಆತ್ಮ ಸ್ಮೃತಿಯಲ್ಲಿ ಭಾವ ನೆನಪು ಮಾಡೋದ್ರಿಂದ ಅಥವಾ ಪರಮಾತ್ಮನ ಸ್ಮೃತಿಯಿಂದ ಇದು ಕೂಡ ಹೊರಟು ಹೋಗ್ಬಿಡ್ತದೆ, ಇದು ಇರುವುದಿಲ್ಲ, ಬಂದದ್ದು ಯಾವುದು ಇಲ್ಲಿವರೆಗೆ ಉಳಿದಿಲ್ಲ, ಉಳಿಯೋದು ಇಲ್ಲ ಅನ್ನುವಂತಹ ಮಾತು ಹೇಳ್ಬೋದಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಶಬ್ದದಿಂದಲೂ ಕೂಡ ಎಂದಿಗೂ ಯಾರಿಗೂ ದುಃಖ ಕೊಡುವಂತಹ ಮಾತು ಬರಬಾರ್ದು. ಅಂದರೆ ಅವ್ರಿಗೆ ಇನ್ನಷ್ಟು ದೇಹಭಾನ ಹುಟ್ಟಿಸುವಂತಹ, ದೇಹದ ಸ್ಮೃತಿ ಬರುವಂತಹ, ಅಥವಾ ಅಶಾಶ್ವತ ಇದ್ದೀನಿ ನಾನು ಅನ್ನುವಂತಹ, ಅಥವಾ ನಾ ಕಳ್ಕೋಬಹುದು ಅನ್ನುವಂತಹ ಫೀಲಿಂಗ್ ಮಾಡಿಸುವಂತಹ ಶಬ್ದಗಳು ನಿಮ್ಮ ಮುಖದಿಂದ ಬರಬಾರ್ದು. ಯಾಕೆ? ಕ್ಯೂಂಕಿ ವಾಚಾ ಸೆ ದುಃಖ ದೇನಾ ಭಿ ಹಿಂಸಾ ಹೇ. ಶಬ್ದದಿಂದ ದುಃಖ ಕೊಡುವುದು ಕೂಡ ಹಿಂಸೆ ಆಗಿದೆ. ಸೆಕೆಂಡ್ ಪಾಯಿಂಟ್, ಹಮ್ ದೇವತಾ ಬನ್ನೆ ವಾಲೆ ಹೇ ಇಸಿಲಿಯೇ ಚಲನ್ ಬಹುತ್ ರಾಯಲ್ ಹೋ. ದೇವತಾ ಆಗೋರಿದ್ದೀವಿ ಅಂತಂದ್ರೆ ನಮ್ಮ ಚಲನೆ ಬಹಳ ರಾಯಲ್ ಇರಬೇಕು. ಚಲನೆ ಅಂತಂದ್ರೆ ಕೇವಲ ಸ್ಥೂಲವಾದ ಮಾತ್ರ ಅಲ್ಲ, ಚಲನೆ ಅಂದರೆ ನಮ್ಮ ದೃಷ್ಟಿನೂ ಕೂಡ ಚಲನೆಯಲ್ಲಿ ಬರ್ತದ, ನಮ್ಮ ಭಾವನೂ ಕೂಡ ಚಲನೆಯೊಳಗೆ ಬರ್ತದ. ಅಂದಮೇಲೆ ಇದು ಸೂಕ್ಷ್ಮ ಚಲನೆ. ದೃಷ್ಟಿ ಕೇವಲ ಎಲ್ಲರೊಳಗೆ ಗುಪ್ತವಾಗಿರುವ ನಿರಾಕಾರ ಸತ್ಯ ಮಾತ್ರ ಕಾಣಬೇಕು. ವೃತ್ತಿ, ಇವರು ಸುಖಿ ಅದಾರ, ಆತ್ಮ ಸದಾ ಸುಖಿ ಅದಾರ, ಇವರು ಶಾಂತ ಅದಾರ, ಇವರು ಭಾವನ ಸಂತಾನ ಅದಾರ, ಇವರು ಸಂಪನ್ನ ಅದಾರ. ಇದು ಶುಭ ಭಾವ, ಶುಭ ವೃತ್ತಿ ಮತ್ತು ಶುಭ ದೃಷ್ಟಿ. ಹೀಗಾಗಿ ಬಾಬಾ ಹೇಳ್ತಾರೆ, ದೇವತಾ ಆಗೋರಿದಿರದ್ಮೇಲೆ ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಚಲನೆ ಬಹಳ ರಾಯಲ್ ಇರಬೇಕು. ಇದಕ್ಕೆ ರಾಯಲ್ ಅಂತಾರೆ. ಖಾನ್ ಪಾನ್ ನ ಬಹುತ್ ಉಂಚಾ ನ ನೀಚಾ ಹೋ. ಉಣ್ಣೋದು ತಿನ್ನೋದು, ಯೋಗಿ ಜೀವನದೊಳಗ ನನ್ನ ಯೋಗದ ಉತ್ಕೃಷ್ಟ ಸ್ಥಿತಿಯನ್ನು ನಾನು ತಲುಪಬೇಕು ಅಂತಂದರೆ ನಾನು ಎಷ್ಟು ಬಹಳ ಸ್ವಾದಿಷ್ಟ ಆಗಿರುವಂಥ, ಕ್ರಿಸ್ಪಿ ಆಗಿರುವಂಥ ಭೋಜನವನ್ನು ಲೈಕ್ ಮಾಡ್ತಾ ಹೋಗ್ತೀನಿ. ಅಷ್ಟಷ್ಟು ಈ ಮನಸ್ಸು ಆ ಸ್ವಾದದಲ್ಲಿ ಆಕರ್ಷಿತ ಮಾಡ್ತಾ ಮಾಡ್ತಾ ನನ್ನ ಏನು ಯಾವ ಇಂಟ್ರೆಸ್ಟ್ ಇದೆಯಲ್ಲ, ಮೂಲ ಸ್ಥಿತಿಯನ್ನು ತಲುಪಿ ಅದೇ ಸತ್ಯ ಆನಂದದ ಸ್ಥಿತಿಯಲ್ಲಿರೋದು, ಅದರಲ್ಲಿ ಧ್ಯಾನ ಕಮ್ಮಿ ಆಗ್ಲಿಕ್ಕೆ ಶುರುವಾಗ್ತದೆ. ಅದಕ್ಕೆ ಬಾಬಾ ಅಂತಾರೆ, ಯೋಗಿಯ ಉಡುಗೆ ತೊಡುಗೆ ವ್ಯವಹಾರ ಇದು ಏಕ್ದಮ್ ರಾಜರಂಗೂ ಇರಬಾರ್ದು, ಸಂಗಮ ಯುಗದಲ್ಲಿ ಬಡವರು ಭಿಕ್ಷುಕರಂಗೂ ಇರಬಾರ್ದು, ಮೀಡಿಯಮ್ ಇರಬೇಕು. ಇದರಿಂದ ನನಗೂ ಅಟ್ರಾಕ್ಟ್ ಆಗಬಾರ್ದು, ನಾವು ಉಣ್ಣುವ ತಿನ್ನುವ ವಸ್ತುಗಳು ಈ ಮನಸ್ಸಿಗೂ ಪ್ರಭಾವ ಆಗಬಾರ್ದು, ಬೇರೆಯವ್ರ ಮನಸ್ಸಿಗೂ ಪ್ರಭಾವಿತ ಆಗಬಾರ್ದು. ಆ ರೀತಿ ತಮ್ಮದು ಇರಬೇಕಂತಾರೆ ಬಾಬಾ. ಈ ರೀತಿ ಗಮನವನ್ನು ಅವಶ್ಯ ಮಕ್ಕಳು ತಮ್ಮ ಚರಿತ್ರೆ ಮೇಲೆ, ಚಲನೆ ಮೇಲೆ ಕೊಡಲೇಬೇಕಾಗಿದೆ. धारणेಗಾಗಿ मुख्य सार, इन कर्मेंद्रियों से कोई भूल ना हो, इसके लिए मैं आत्मा हूँ, यह स्मृति पक्की करनी है, अंडरलाइन.
ಈ ಕರ್ಮೇಂದ್ರಿಯಗಳಿಂದ ತಪ್ಪಾಗಬಾರ್ದು ಅಂದ್ರ ತಿಳ್ಕೊಡ್ರಿ. ಊಟ ಮಾಡ್ತಾ ಇದ್ದೀವತ್ತಂದ್ರ ನಾ ಉಣ್ತಿದ್ದೀನಿ, ಇದು ರಾಂಗ್. ನಾ ಎಲ್ಲಿ ಊಟ ಮಾಡ್ತೀನಿ, ನಾ ಆತ್ಮ ಇದ್ದೀನಿ, ಹೋಗ್ತಾ ಇದ್ದೀನಿ, ಕರ್ತಾ ಇದ್ದೀನಿ, ತಿಂತಾ ಇರೋದು ರೋಲ್ ಅಂದಮೇಲೆ ಬಾಬಾ ಅಂತಾರೆ ಈ ಕರ್ಮೇಂದ್ರಿಗಳಿಂದ ತಪ್ಪು ಮಾಡಬೇಡ್ರಿ. ಈ ತಪ್ಪು ಆಗಬಾರ್ದು ಅಂದ್ರೆ ಸ್ಮೃತಿ ಇರಲಿ, ನಾ ಆತ್ಮ ಇದ್ದೀನಿ, ನಾ ಆತ್ಮ ಅನ್ನೋದು ಸದಾ ನೆನಪಿರಲಿ. शरीर को नहीं देखना, एक बाबा की तरफ अटेंशन देना है. ತಮ್ಮ ಶರೀರ ಆಗಲಿ ಅನ್ಯರ ಶರೀರ ಆಗಲಿ ಗೊಂಬೆಗಳನ್ನು ನೋಡಬೇಡ್ರಿ. ಪೂರಾ ತಮ್ಮ ಲಕ್ಷ್ಯ ಧ್ಯಾನ ಆತ್ಮ ಹಾಗೂ ಬಾಬಾರವ್ರ ಕಡೆಗಿರಲಿ. ಸೆಕೆಂಡ್ ಪಾಯಿಂಟ್, अभी वानप्रस्थ अवस्था है, इसीलिए वाणी से परे जाने का पुरुषार्थ करना है. पवित्र जरूर बनना है. वानप्रस्थ अर्थात ವಾಣಿಯಿಂದಲೂ ಪರೆ, ಶಬ್ದದಿಂದಲೂ ಪರೆ, ಸಂಕಲ್ಪದಿಂದಲೂ ಪರೆ ಹೋಗುವ ಮುಖ್ಯ ನಮ್ದೊಂದು ಸ್ಥಿತಿ ಸಮಯ ಇದೆ ಇದು ಅಂದಮೇಲೆ ಬಾಬಾ ಹೇಳ್ತಾರ ಶಬ್ದನೂ ನೆನಪಿಗೆ ಬರಬಾರ್ದು. ಅಂದರೆ ಮಾತಾಡಲಾರ್ದವರು ಇಲ್ಲ, ಈ ರೂಮಲ್ಲಿ ಯಾರೂ ಇಲ್ಲ. ಈ ರೂಮಲ್ಲಿ ಯಾರೂ ಇಲ್ಲ ಅಂದ್ರೆ ಏನಾಯ್ತು, ಮನಸ್ಸಿನಲ್ಲಿ ಅನೇಕ ವಿಚಾರಗಳದಾವ, ಅನೇಕ ಮಾತುಗಳದಾವ, ಅನೇಕ ಶಬ್ದ ಕೇಳಿ ಬರ್ತದೆ ಮನಸ್ಸಿನೊಳಗಿಂದು. ಇದರಿಂದಲೂ ಪರಿ ಆಗ್ಬೇಕು. ಯಾಕಂದ್ರೆ ನಾ ಮನಸ್ಸೇ ಅಲ್ಲ, ನಾ ಆತ್ಮ ಇದೆ ನಿರಾಕಾರ ಅಂದ ಮೇಲೆ ಬಾಬಾ ಹೇಳ್ತಾರೆ ವಾಣಿಯಿಂದ ಪರಿಯಾಗುವ ಶಬ್ದವೂ ನೆನಪಿಗೆ ಬರದಂತಹ ಸ್ಥಿತಿ ಇಂದು ಮಾಡ್ಕೋಬೇಕು. ಅವಶ್ಯ ಪವಿತ್ರರಾಗಬೇಕಾಗಿದೆ. ಅಂದರೆ ಯಾರೋ ಮಾತನಾಡಿದ ಶಬ್ದ ಅಥವಾ ಈ ರೋಲ್ ಮಾತನಾಡಿದಂಥ ಶಬ್ದ ನೆನಪಿಗೆ ಬರ್ತದಂದ್ರೆ ಇದು ಕೂಡ ಇಂಪ್ಯೂರಿಟಿ ಆಗಿದೆ. बुद्धि में रहे सच की नैया हिलेगी डूबेगी नहीं, इसीलिए विघ्नों से घबराना नहीं है. ಮಕ್ಕಳೇ ಅಂಡರ್ಲೈನ್, ಬುದ್ಧಿಯಲ್ಲಿರಲಿ ಸತ್ಯದ ದೋಣಿ, ಸತ್ಯದ ಬೋಟ್ ಅಲಗಾಡ್ಬೋದು, ಆದರೆ ಎಂದಿಗೂ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸತ್ಯದ ದೋಣಿ ಅಲಗಾಡಬಹುದು ಅರ್ಥಾತ್ ಸ್ವಲ್ಪ ಸಮಯದವರೆಗೆ ರಿಯಲ್ ಇದ್ದದ್ದು ಅನ್ರಿಯಲ್ ಅನಿಸ್ಬೋದು, ಅನ್ರಿಯಲ್ ಇರುವಂಥ ಈ ನಾಟಕ ರಿಯಲ್ ಅಂತ ಬಲೆ ಅನಿಸ್ಬೋದು, ಅಲಗಾಡ್ಬೋದು, ಏನೇ ಆಗ್ಬೋದು. ಆದರೆ ಇದು ಸತ್ಯ ಅಲ್ಲ. ಸತ್ಯ ಆತ್ಮನೇ ಇದೆ. ಆತ್ಮದ ವಿಜಯ ಆಗ್ತದೆ, ಆತ್ಮದ ಮನಸ್ಸಿನ ವಿಜಯ ಆಗ್ತದೆ ಅಂದಮೇಲೆ ಸತ್ಯ ಎಂದಿಗೂ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾರೆ ಬರುವಂತಹ ವಿಘ್ನಗಳಿಗೆ ಗಾಬರಿ ಆಗಬೇಡ್ರಿ. ವಿಘ್ನ ರಿಯಲ್ ಅನ್ಕೋಬೇಡ್ರಿ. ವಿಘ್ನ ನಾಟಕದಲ್ಲಿದ್ದಾವೆ, ವಿಘ್ನಗಳು ಪಾತ್ರದಲ್ಲಿದ್ದಾವೆ. ಅದಕ್ಕೆ ಯಾವುದೇ ವಿಘ್ನ ಬಂದರೂ ಅದಕ್ಕೆ ಗಾಬರಿ ಆಗಬೇಡ್ರಿ. वरदान, ड्रामा की नॉलेज से अचल स्थिति बनाने वाले प्रकृति या मायाजीत भव. ಡ್ರಾಮಾದ ನಾಲೆಜಿಂದ ಅಚ್ಚಲವಾದ ಸ್ಥಿತಿ ಮಾಡಿಕೊಳ್ಳುವಂತಹ ಪ್ರಕೃತಿ ಅಥವಾ ಮಾಯಾಜೀತ್ ಭವ. प्रकृति व माया द्वारा कैसा भी पेपर आए लेकिन जरा भी हलचल ना हो. ಪ್ರಕೃತಿ ಅರ್ಥಾತ್ ಜನನೂ ಬರ್ತಾರೆ, ಪ್ರಕೃತಿ ಅರ್ಥಾತ್ ಜನರ ಮಾತುಗಳು, ಮೀಡಿಯಾ, ಪ್ರಕೃತಿ ಅರ್ಥಾತ್ ಈ ಕಾಲ ಬರ್ತದ, ಪ್ರಕೃತಿ ಅರ್ಥಾತ್ ಈ ಎಲ್ಲ ರೀತಿ ಪರಿಸ್ಥಿತಿಗಳು ಬರ್ತವೆ. ಪ್ರಕೃತಿನೇ ಇರಲಿ, ಮಾಯಾ ಇರಲಿ. ಮಾಯಾ ಅರ್ಥಾತ್ ಸಂಕಲ್ಪ ವಿಕಲ್ಪಗಳು, ಅನೇಕ ರೀತಿಯ ಭಾವ, ಇವೆಲ್ಲ ಇವು ಏನೇ ಯಾವುದೇ ಪೇಪರ್ ಬಂದರೂ ಸ್ವಲ್ಪವೂ ಅಲಗಾಡಬೇಡ್ರಿ ಅಂತಾರೆ ಬಾಬಾ. ಯಾಕೆ? ಇವೆಲ್ಲ ರೋಲ್ನಲ್ಲಿ ಬರ್ತಾ ಇದ್ದಾವ ಡ್ರಾಮಾ ಅನುಸಾರ. ನಾ ರೋಲಿಂದ ಪರೆ ನಿರಾಕಾರ ಅಶರೀರಿ ಅಕರ್ತ ಅಸೋಚತ ಆತ್ಮ ಇದ್ದೀನಿ ಅನ್ನುವ ಸತ್ಯ ಯಾರಿಗೆ ಅನುಭವ ಆಗಿದೆಯೋ ಅವರೆಂದಿಗೂ ರೋಲ್ನಲ್ಲಿ ಬರುವಂಥ ಪರಿಸ್ಥಿತಿಗೆ ಅಲುಗಾಡಲಿಕ್ಕೆ ಸಾಧ್ಯ ಇಲ್ಲ. यह क्या यह क्यों एक क्वेश्चन भी उठा, जरा भी कोई समस्या वार करने वाली बन गई तो फेल हो जाएंगे. ಇದು ಯಾಕಾಯ್ತು, ಹಿಂಗೆ ಯಾಕಾಯ್ತು ಅಂತ ಕ್ವೆಶನ್ ಅಂದ್ರೇ ದೇವಭಾನ್. ಕ್ವೆಶನ್ ಅಂದ್ರೇ ನಾನು ಮನುಷ್ಯ ಅಂತ ತಿಳ್ಕೊಂಡಿದ್ದೀನಿ. ಅದಕ್ಕೆ ಬಾಬಾ ಹೇಳ್ತಾರೆ ಏನೇ ಪ್ರಶ್ನೆ ಹೇಳ್ತದತ್ತಂದ್ರೆ ತಿಳ್ಕೊಡ್ರಿ ಫೇಲ್ ಅಂತ. ಯಾವುದೇ ಸಮಸ್ಯೆ ನಿಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತಂದ್ರೆ ನೀವು ತಿಳ್ಕೊಡ್ರಿ, ಅಂದರೆ ದಾಳಿ ಮಾಡಿದಾಗ ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಹೌದಲ್ಲ, ಇಂತಹ ಸಮಸ್ಯೆ, ಇದು ಇಂಥ ಪರಿಸ್ಥಿತಿ ಈ ಮಟ್ಟದೊಳಗೆ ಬಂತಲ್ಲ ಅಂತ ನೀವು ಸ್ವೀಕಾರ ಮಾಡ್ದಿ ಅಂದ್ರೆ ಸಾಕು, ಫೇಲ್ ಅಂತಾರೆ ಬಾಬಾ. ಸ್ವೀಕಾರ ಯಾಕೆ ಮಾಡ್ಬೇಡಂತಾರ? ಪರಿಸ್ಥಿತಿ ಥರನೇ ನೋಡು, ಘಟನೆಗಳನ್ನು ಘಟನೆಗಳ ಥರ ನೋಡು. ಇದು ಡ್ರಾಮಾದೊಳಗಿವೆ, ನಾ ಇವುಗಳಿಂದ ಪರೇ ಇದೇನು ಅನ್ನುವಂಥ ಮಾತೆಂದಿಗೂ ಮರಿಬೇಡ್ರಿ. ಇಸಿಲಿಯೇ ಕುಚ್ ಭಿ ಹೋ, ಅಂಡರ್ಲೈನ್, ಇಸಿಲಿಯೇ ಕುಚ್ ಭಿ ಹೋ, ಏನೇ ಆಗಲಿ ಲೇಕಿನ್ ಅಂದರ್ ಸೆ ಆವಾಜ್ ನಿಕ್ಲೆ ಕಿ ವಾಹ ಮೀಠಾ ಡ್ರಾಮಾ ವಾಹ್. ಇದೆಲ್ಲ ಎಲ್ಲಿ ನಡೀತಾ ಇದೆ? ಒಳಗಿನಿಂದ ಮಧುರ ಧ್ವನಿ ಬರ್ಬೇಕಂತಾರೆ ಬಾಬಾ. ವಾಹ ಮೀಠಾ ಡ್ರಾಮಾ ವಾಹ. ಹಾಯ್ ಹಾಯ್ ಕ್ಯಾ ಹುವಾ ಎ ಸಂಕಲ್ಪ ಬಿ ನಾ ಆಯೆ. ಅಯ್ಯೋ ಇದೇನಾಯ್ತು, ಹಿಂಗಾಯ್ತಾ,
ಈ ಸಂಕಲ್ಪ, ಈ ಭಾವ ಎಂದು ನಿಮ್ಮಿಂದ ಉತ್ಪನ್ನ ಆಗಬಾರ್ದು. ಐಸಿ ಸ್ಥಿತಿ ಹೋ ಜೋ ಕೋಯಿ ಸಂಕಲ್ಪ ಮೇ ಭಿ ಹಲ್ಚಲ್ ನ ಹೋ, ಬಾಬಾ ಅಂತಾರೆ ಇಂತಹ ಸ್ಥಿತಿ ಇರಬೇಕು, ಸಂಕಲ್ಪದಾಗೂ ಹಲ್ಚಲ್. ಸಂಕಲ್ಪನೂ ಕೂಡ ಡ್ರಾಮಾ ಅನುಸಾರ ಇದೆ, ಹಾಗೆ ನೋಡಿದ್ರ ಇವನ್ ಸಂಕಲ್ಪದಲ್ಲೂ ಹಲ್ಚಲ್ ಬರಬಾರ್ದು, ಅಂತಹ ಸ್ಥಿತಿ ಬರಬೇಕು. ಕೇವಲ ಯಾವಾಗ ಬರ್ಲಿಕ್ಕೆ ಸಾಧ್ಯ? ಸಂಕಲ್ಪನೂ ನಾನಲ್ಲ, ಮನಸ್ಸು ನಾನಲ್ಲ, ನಾನು ಅತಿ ಶುದ್ಧ ನಿರಾಕಾರ ಆತ್ಮ ಇದ್ದೀನಿ ಅನ್ನುವಂಥ ಸತ್ಯದಲ್ಲಿ ಸ್ಥಿತ ಇರುವಂಥವರಿಗೆ ಮಾತ್ರ. ಸದಾ ಅಚಲ್ ಅಡೋಲ್ ಸ್ಥಿತಿ ರಹೆ ತಬ್ ಪ್ರಕೃತಿ ಜೀತ್ ಮಾಯಾ ಜೀತ್ ಕಾ ವರದಾನ್ ಪ್ರಾಪ್ತ ಹೋಗಾ. ಎಷ್ಟು ಅಚಲ್ ಅಡೋಲ್ ಸ್ಥಿತಿಯಲ್ಲಿ ಇರ್ತೀರಿ ಅಷ್ಟು ನೀವು ಪ್ರಕೃತಿ ಜೀತ್ ಮಾಯಾ ಜೀತ್ ಆಗೋದಕ್ಕೆ ಸಾಧ್ಯವಿದೆ. ಸ್ಲೋಗನ್ ಖುಷ್ ಕಭಿ ಸುನಾಕರ್ ಖುಷಿ ದಿಲಾನಾ ಯಹಿ ಸಬ್ಸೆ ಶ್ರೇಷ್ಠ ಕರ್ತವ್ಯ ಹೈ. ಖುಷ್ಖಬರಿ ಹೇಳಿ, ಒಳ್ಳೆಯ ಸಂದೇಶವನ್ನು ಹೇಳಿ, ಒಳ್ಳೆಯ ಮಾತುಗಳನ್ನು ಹೇಳಿ ಖುಷಿ ಕೊಡ್ತಿರಲ್ಲ, ಇದು ಬಹಳ ದೊಡ್ಡ ಶ್ರೇಷ್ಠ ಕರ್ತವ್ಯ ಆಗಿದೆ. ಅವ್ಯಕ್ತ ಇಶಾರೆ ಸಂಪನ್ನ ಮತ್ತು ಕರ್ಮಾತೀತ